ಭಾಷಿಣಿಯಿಂದ ರಾಹುಲ್ಗೆ ಆಗ್ಬೇಕಾಗಿರೋ ದೊಡ್ಡ ಅಪಾಯನ ತಪ್ಪೋಯ್ತು. ಹಾಗಂತ ಈ ವಿಷಯನ ಇಲ್ಲೇ ಬಿಡೋದಕ್ಕಾಗೋದಿಲ್ಲ. ಇದ್ರ ಹಿಂದೆ ಯಾರಿದಾರಂತ ನಾವು ತಿಳ್ಕೊಂಡ್ರೇನೆ ನಮಗೂ ಧೈರ್ಯ ಬರೋದು. ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ಕೂಡ ನಮ್ಗೆ ಯಾರು ಶತ್ರುಗಳು ಇಲ್ವಲ್ಲ ಡ್ಯಾಡ್. ಕೆಟ್ಟದ್ದು ಮಾಡಿದವ್ರಿಗೆ ಯಾವಾಗ್ಲೂ ಭಯ ಇದ್ದೇ ಇರುತ್ತೆ. ಆ ಭಯದಿಂದನೇ ಅವರಿಗೆ ಹೊರಗಡೆ ಬರೋದಕ್ಕೆ ಆಗದೆ ಹೋಗೋದು. ನನ್ನ ವಿಷಯದಲ್ಲಿ ಕೂಡ ನಡೀತಾ ಇರೋದು ಅದೇನೆ. ಆದ್ರೆ ನನಗೆ ಅರ್ಥನೇ ಆಗದಿರೋ ಒಂದು ವಿಷಯ ಮಾತ್ರ ಏನು ಅಂದ್ರೆ, ನನಗೆ ಶತ್ರುಗಳಾಗಿದ್ರೆ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ರಾಹುಲ್ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ಮೇ ಬಿ ಅವ್ರಿಗೆ ಈ ಮದುವೆ ನಡೆಯೋದು ಇಷ್ಟ ಇಲ್ಲ ಅನ್ಸುತ್ತೆ ಮೇಡಮ್. ಅದಕ್ಕೆ ಪ್ರೀತಿ ಅನ್ಕೊಂಡು ಭಾಷಿಣಿನ ಕಿಡ್ನಾಪ್ ಮಾಡಿದ್ದಾರೆ. ಮದುವೆ ಇಷ್ಟ ಇಲ್ಲದೆ ಯಾರಿರ್ತಾರೆ ನವ್ಯ? ರಾಹುಲ್ ಪ್ರೀತಿ ಇಷ್ಟದ ಪ್ರಕಾರ ತಾನೆ ಎಲ್ಲವೂ ನಡೀತಾ ಇರೋದು. ಹಾಗಿದ್ದಾಗ ತಡೀತಾ ಇರೋರು ಯಾರು? ಯಾರು ಅನ್ನೋದನ್ನ ಕಂಡು ಹಿಡಿದ್ರೆ ಭವಿಷ್ಯದಲ್ಲಿ ಬರೋ ಅಪಾಯದಿಂದ ತಪ್ಪಿಸ್ಕೋಬಹುದು. ನಾವು ತಪ್ಪಿಸ್ಕೊಳ್ಳೋದು ಅಲ್ಲ ರೀ, ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಪೊಲೀಸ್ನವ್ರು ಆಲ್ರೆಡಿ ಆ ಕೆಲಸದ ಮೇಲೆ ಇದ್ದಾರೆ ಮ್ಯಾಮ್. ನೋ 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 ಅವ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದು ಒಳ್ಳೇದಲ್ಲ ತೇಜ. ಒಂದು ಸಾರಿ ಕಮಿಷನರ್ಗೆ ಫೋನ್ ಮಾಡು, ಏನಾದರೂ ಅಪ್ಡೇಟ್ ಇದೆಯಾ ಅಂತ ಕೇಳು. ಇಲ್ಲದೆ ಹೋದ್ರೆ ನಾವೇ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಳೋಣ. ಓಕೆ ಮ್ಯಾಮ್. ಆಂಟಿ ಆಂಟಿ ಏನ್ ಯೋಚನೆ ಮಾಡ್ತಿದ್ದೀರಾ? ನನಗೆ ಗೊತ್ತಿಲ್ಲದೆ ನನ್ನ ಶತ್ರು ಯಾರಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಓ ಅದಾ, ನಾನೇನೋ ಭಾಷಿಣಿ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರೇನೋ ಅಂತ ಅನ್ಕೊಂಡೆ. ಅದರ ಬಗ್ಗೆ ಯೋಚನೆ ಮಾಡೋದು ಯಾತಕ್ಕೆ? ಅವರ ಅಮ್ಮನಿಗೆ ರಾಹುಲ್ ಮಾತು ಕೊಟ್ಟಿದ್ದಾನೆ. ನಾನು ಆ ಮದುವೆನ ಗ್ರ್ಯಾಂಡ್ ಆಗಿ ನಡೆಸಿ ಮಾತನ್ನ ಉಳಿಸ್ಕೊತೀನಿ. ಆಂಟಿ, ನೀವು ಗಮನಿಸಿದ್ರಾ? ರಾಹುಲ್ ಆ ಮಾತನ್ನು ಹೇಳಿದ್ಮೇಲೆ ಭಾಷಿಣಿ ಮದರ್ ಸ್ವಲ್ಪ ಕೂಲ್ ಆದ್ರು. ಅಂಥದ್ರಲ್ಲಿ ನಾವು ಭಾಷಿಣಿ ಮದುವೆ ವಿಷಯದಲ್ಲಿ ಏನಾದರೂ ತಡ ಮಾಡಿದ್ರೆ ಆ ಸಾವಿತ್ರಮ್ಮ ಮತ್ತೆ ಮನೆಗೆ ಬಂದು ಇಶ್ಯೂ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಭಾಷಿಣಿ ಮದುವೆ ಆಗೋವರೆಗೂ ರಾಹುಲ್ ಜೊತೆ ನನ್ನ ಮದುವೆ ಆಗಲ್ಲ. ಅಷ್ಟರಲ್ಲಿ ಮತ್ತೆ ರಾಹುಲ್ ಮನಸ್ಸು ಎಲ್ಲಿ ಬದಲಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಆಂಟಿ. ರಾಹುಲೇ ಬದಲಾದ್ಮೇಲೆ ಮನಸ್ಸು ಯಾತಕ್ಕೆ ಬದಲಾಗುತ್ತೆ? ಇದು ನಾಟಕನೋ ನಿಜನೋ ಅಂತ ತಿಳ್ಕೊಳ್ಳೋಂಥ ಸ್ಟೇಜಲ್ಲಿ ರಾಹುಲ್ ಇದ್ದಾನೆ. ತಾನು ಮಾಡಿದ ತಪ್ಪಿಗೆ ಈ ಅಮ್ಮನ ಮಾತಿಗೆ ತುಂಬಾ ಬೆಲೆ ಕೊಡ್ತಿದ್ದಾನೆ. ನೀನು ಆ ವಿಷಯದಲ್ಲಿ ಏನು ಯೋಚನೆ ಮಾಡಬೇಡ. ಮದುವೆ ನಡೆಯುತ್ತೆ, ನಾನು ನಡೆಸ್ಕೊಡ್ತೀನಿ. ನನಗೆ ನಂಬಿಕೆ ಇದೆ ಆಂಟಿ. ಆದರೆ ಆಲ್ರೆಡಿ ನನ್ನ ವಿಷಯದಲ್ಲಿ ಜೋರಾಗಿರೋ ಮೀಡಿಯಾ ಭಾಷಿಣಿ ವಿಷಯದಲ್ಲಿ ಸೈಲೆಂಟ್ ಆಗಿರತ್ತಾ? ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಸಾವಿತ್ರಮ್ಮ ಫ್ಯಾಮಿಲಿ ಸುಮ್ಮನೆ ಇರುತ್ತಾ? ಅದಕ್ಕೆ ಭಾಷಿಣಿ ಮದುವೆನ ಬೇಗ ಮಾಡಿದ್ರೆ ಹೆಣ್ಣಿನ ತಾಯಿಯಾಗಿ ಆ ಸಾವಿತ್ರಮ್ಮಗೆ ಭಾಷಿಣಿಯಿಂದ ಸಹಾಯ ಪಡ್ಕೊಂಡಿರೋ ನಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್. ಯಾ ಪ್ರೀತಿ, ನೀನು ಹೇಳ್ತಿರೋದು ನಿಜನೇ. ನಮಗೋಸ್ಕರ ಎಷ್ಟೆಷ್ಟೋ ತ್ಯಾಗ ಮಾಡಿರೋ ಭಾಷಿಣಿಗೆ ಇನ್ನು ಮೇಲೆ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನೋಡ್ಕೊಳ್ಳುವಂಥ ರೆಸ್ಪಾನ್ಸಿಬಿಲಿಟಿ ನಂದು. ಭಾಷಿಣಿ ವರುಣ್ ಮದುವೆ ಯಾವ ಕಾರಣಕ್ಕೂ ತಡ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಷ್ಟೇ ಅಲ್ಲ ಪ್ರೀತಿ, ಎಂಗೇಜ್ಮೆಂಟಿಂದ ಹಿಡಿದು ಮದುವೆ ಮುಗಿಯೋವರೆಗೂ ಕೂಡ ನಾನೇ ಹತ್ರ ಇದ್ದು ಎಲ್ಲವನ್ನೂ ನೋಡ್ಕೋತೀನಿ. ಪರ್ಫೆಕ್ಟ್ ಆಂಟಿ. ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು. ನೀವು ಮಾಡೋ ಈ ಮದುವೆ ಭಾಷಿಣಿ ಅವಳ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ.
ಪ್ರಮಾಣ ಮಾಡ್ತಾ ಇದ್ದೀನಿ, ಭಾಷಿಣಿಗೆ ಮದುವೆ ಆಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಅವಳ ಕುತ್ತಿಗೆಗೆ ತಾಳಿ ಬಿದ್ದ ಮೇಲೇನೆ ಈ ಮನೇಲಿ ಶುಭ ಕಾರ್ಯ ನಡೆಯುತ್ತೆ. ನನ್ನ ನಂಬಲಿಲ್ಲ ಅಂದ್ರು ನನ್ನ ಪ್ರೀತಿನ ನಿರೂಪಿಸಕ್ಕೆ ಒಂದು ಅವಕಾಶ ಕೊಡಿ ರಾಹುಲ್ ಅವರೇ. ಭಾಷಿಣಿ, ಮದ್ವೆ ಹತ್ರ ಬರ್ತಿದ್ದ ಹಾಗೆ ಯೋಚನೆಗಳು ಜಾಸ್ತಿ ಆಗ್ತಿರೋ ಹಾಗಿದೆ. ಏನ್ ಮಾಡ್ತಿದ್ಯೋ ಅಂತ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಯೋಚನೆ ಅಲ್ಲಮ್ಮ, ಭಯನಾ? ಯಾಕೆ? ಅಂದ್ರೆ ಅದು ನಿಮ್ಮೆಲ್ಲರನ್ನೂ ಬಿಟ್ಟು ದೂರ ಹೋಗೋದು ಅಂದ್ರೆ ನಂಗೆ ಭಯ, ಬೇಜಾರು ಆಗುತ್ತೆ ಅಲ್ವಾ. ನಿನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ಸಿಗೋದು ನಿನ್ನ ಅದೃಷ್ಟ ಕಣೆ. ಅದಕ್ಕೆ ಭಯ ಯಾಕೆ? ಅದೃಷ್ಟನೇ ಶಾಪ ಆಗೋಗಿದೆಯಮ್ಮ. ಗೌರವ, ಆತ್ಮಾಭಿಮಾನದ ಬಗ್ಗೆ ಯೋಚನೆ ಮಾಡೋ ವಾಗ್ದೇವಿ ಅವ್ರಿಗೆ ತುಂಬಾ ಮಾತುಗಳನ್ನ ಅಂದುಬಿಟ್ಟೆ. ಮನೆಗೆ ಬಂದು ಯೋಚನೆ ಮಾಡಿದಾಗ ತುಂಬಾ ತಪ್ಪು ಅನ್ನಿಸ್ತು. ಭಾಷಿಣಿ, ಆ ರಾಹುಲ್ ತುಂಬಾ ಒಳ್ಳೆ ಮನುಷ್ಯ ಕಣೆ. ಆಪಾದನೆ ಬಂದಿದ್ದಕ್ಕೆ ನಿನ್ ಮದ್ವೆ ಜವಾಬ್ದಾರಿನ ತಗೊಳ್ಳೋದು ಅಂದ್ರೆ ನಿಜವಾಗ್ಲೂ ದೊಡ್ಡ ವಿಷಯನೇ ಕಣೆ. ನಾನೇ ನಿಮ್ಮ ಮನೆಗೆ ಬಂದು ಕೃತಜ್ಞತೆ ಹೇಳಬೇಕು ಅನ್ಕೊಂಡಿದ್ದೆ ಕಣಪ್ಪ. ಕೃತಜ್ಞತೆನ? ಯಾವುದಕ್ಕೆ ಸರ್? ನನ್ನ ಮಗಳನ್ನ ನಿಮ್ಮ ಮನೆಯೊಳಗೆ ಭಾವಿಸಿ ಮದುವೆ ಜವಾಬ್ದಾರಿನ ತಗೊಂಡಿದ್ದಕ್ಕೆ ಕಣಪ್ಪ. ಅದು ನನ್ನಿಂದಾಗಿರೋ ಮಿಸ್ಟೇಕ್ನ ಸರಿಪಡಿಸೋ ಪ್ರಯತ್ನ ಸರ್, ಅಷ್ಟೇ. ಏನಪ್ಪ ಈ ಕಡೆ ಬಂದಿದ್ದು? ನಮ್ಮಿಂದ ಏನಾದರೂ ಕೆಲಸ ಆಗ್ಬೇಕಿತ್ತ? ಭಾಷಿಣಿ ಹತ್ರ ಮಾತಾಡೋಣ ಅಂತ ಬಂದೆ. ಅವಳಿಲ್ವಾ? ಹಾ, ಇದ್ದಾಳಪ್ಪ. ಒಂದ್ ನಿಮಿಷ. ಸಂಧ್ಯಾ, ಅಮ್ಮ ಸಂಧ್ಯಾ. ಏನಪ್ಪ? ರಾಹುಲ್ ಅವ್ರೇನೋ ಮಾತಾಡ್ಬೇಕಂತೆ, ನಿಮ್ಮ ಅಕ್ಕನ್ ಕರಿಯಮ್ಮ. ಓಕೆ ಅಪ್ಪ. ಏನಪ್ಪ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ನಮ್ಮ ಭಾಷಿಣಿಗೆ ಚಿಕ್ಕ ವಯಸ್ಸಲ್ಲೇ ನಮ್ಮ ವರುಣ್ ಜೊತೆ ಮದುವೆ ಆಗೋಗಿದ್ಯಪ್ಪ. ಈಗ ನಡೀತಾ ಇರೋದು ಬರೀ ಶಾಸ್ತ್ರ ಅಷ್ಟೇ. ಆವತ್ತು ಮದುವೆ ಇಷ್ಟ ಇಲ್ಲ ಅಂತ ಭಾಷಿಣಿ ಅತ್ತೆ ತಾಳಿನ ತೆಗೆದು ದೂರ ಆಗಿ ಈಗ ಅದೇ ಮದುವೆಗೋಸ್ಕರ ಅಮೆರಿಕಾಯಿಂದ ಬರ್ತಿದ್ದಾಳೆ. ಭಾಷಿಣಿಗೆ ಮದುವೆ ಇಷ್ಟನಾ? ಇಷ್ಟನೇನಪ್ಪ. ನನ್ನ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಕಾಲಾವಕಾಶ ಕೇಳಿದಾಳೆ ಹೊರತು ಮದ್ವೆನ ಯಾವತ್ತೂ ಬೇಡ ಅಂದಿಲ್ಲ. ವರುಣ್ ಕೂಡ ಭಾಷಿಣಿನ ತುಂಬಾ ಇಷ್ಟಪಡ್ತಾ ಇದ್ದಾನೆ. ಈ ಮದ್ವೆಯಿಂದ ದೂರ ಆಗಿರೋ ಜೋಡಿ ಮಾತ್ರ ಅಲ್ಲ ಕಣಪ್ಪ, ನಮ್ ಕುಟುಂಬ ಕೂಡ ಒಂದಾಗುತ್ತೆ.
ಕನ್ಫ್ಯೂಷನ್ಸ್ ಯಾಕೆ? ಭಾಷಿಣಿಗೆ ಈ ಮದುವೆಯಿಂದ ಒಂದು ಹೊಸ ಜೀವನ ಶುರು ಆಗ್ತಾ ಇದೆ. ನಾನೇ ಏನೇನೋ ಯೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ನನ್ನ ಮನಸ್ಸಲ್ಲಿರೋ ಮಾತು ಪ್ರೀತಿಯಾಗಿ ಬದಲಾದ್ರೆ ಸರಸ್ಸುಗೆ ಅನ್ಯಾಯ ಮಾಡ್ದ ಹಾಗೆ. ಅಂಥ ದ್ರೋಹ ಮಾಡಲ್ಲ. ಈಗ ಭಾಷಿಣಿ ಹತ್ರ ಮಾತಾಡದೆ ಹೋದ್ರೇನೆ ಒಳ್ಳೇದು. ಅಕ್ಕ, ರಾಹುಲ್ ಅವ್ರು ಬಂದಿದ್ದಾರೆ, ನನಗ್ ಬರಕ್ ಹೇಳಿದ್ದಾರೆ. ಸರಿ ಸರ್, ನಾನಿನ್ ಹೊರಡ್ತೀನಿ. ಇರಪ್ಪ, ಭಾಷಿಣಿ ಬರ್ತಾಳೆ. ನೀವೇನೋ ಮಾತಾಡ್ಬೇಕು ಅಂದ್ರಲ್ಲ. ಪರವಾಗಿಲ್ಲ ಸರ್, ನಾನು ಆಮೇಲೆ ಭೇಟಿ ಮಾಡ್ತೀನಿ. ಅಪ್ಪ, ರಾಹುಲ್ ಅವರೆಲ್ಲಿ? ಈಗಷ್ಟೇ ಹೊರಟೋದ್ರಮ್ಮ. ಹೊರಟೋದ್ರಾ? ಯಾಕೆ ಬಂದಿದ್ರು ಅಂತ ಏನಾದರೂ ಹೇಳಿದ್ರಾ? ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂದ್ರಮ್ಮ. ನನ್ನ ಹತ್ರನಾ? ಏನ್ ಮಾತಾಡ್ಬೇಕಿತ್ತಂತೆ? ಬನ್ನಿ ಮಮ್ಮಿ. ನಮಸ್ಕಾರ ತಂಗಿಯಮ್ಮ. ನಮಸ್ಕಾರ, ಬನ್ನಿ. ಬನ್ನಿ, ಕುತ್ಕೊಳ್ಳಿ. ಕುತ್ಕೋ. ಅದಿಲ್ಲಿ ಕೊಡಪ್ಪ. ಕುತ್ಕೋ. ಚೆನ್ನಾಗಿದ್ಯಾ ಅದ್ಕೆ? ಪ್ರಯಾಣ ಹೇಗಿತ್ತು? ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಬೀಗರು ಬರ್ತಾರೆ ಅಂತ ಖುಷಿಯಿಂದ ಕಾಯ್ತಾ ಇದ್ಲು ಸಾವಿತ್ರಿ. ಈಗ ಬಂದಾಯ್ತಲ್ಲ, ಇನ್ಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹಾಯ್ ಮದ್ವೆ ಹುಡುಗಿ, ಹೌ ಆರ್ ಯು? ಐ ಆಮ್ ಫೈನ್ ಆಂಟಿ. ಫೋಟೋಲ್ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ನೋಡೋದಕ್ಕೆ ನಮ್ ವರುಣ್ ಹೇಳಿದಕ್ಕಿಂತ ತುಂಬಾ ಬ್ಯೂಟಿಫುಲ್ ಆಗಿದ್ಯಾ ಭಾಷಿಣಿ. ಬರ್ತಿದ್ದ ಹಾಗೆ ಸೊಸೆನ್ ಹೊಗಳ್ತಿದ್ಯಾ? ಹೊಗಳ್ತಿಲ್ಲ ಅದ್ಗೆ, ನಿಜಾನೇ ಹೇಳ್ತಿದ್ದೀನಿ. ನನ್ ಸೊಸೆ ಇಷ್ಟು ಚೆನ್ನಾಗಿದ್ದಾಳೆ ಅಂತ ಗೊತ್ತಿದ್ರೆ ಅವತ್ತು ಗಲಾಟೆ ಮಾಡಿ ಇವನು ನಿಮ್ಮ ಅಣ್ಣನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕಮಿಷನರ್ ಕಡೆಯಿಂದ ಯಾವ ಅಪ್ಡೇಟು ಇಲ್ಲ ಮ್ಯಾಮ್. ಅದೇ ಕೆಲಸದಲ್ಲಿ ಇದ್ದೀವಂತ ಅದೇ ರೊಟೀನ್ ಡೈಲಾಗ್ ಹೇಳ್ತಿದ್ದಾರೆ. ಅವ್ರ ಮೇಲೆ ಅವಲಂಬಿಸಬಾರ್ದು ಅಂತ ನಿಮ್ಮಮ್ಮ ಆಗ್ಲೇ ಹೇಳಿದಳಲ್ವ ತೇಜ. ಆದಷ್ಟು ಬೇಗನೆ ನಮ್ಮ ಪ್ರಯತ್ನನ ನಾವು ಮಾಡಿದ್ರೇನೆ ಒಳ್ಳೇದು. ಕಮಿಷನರ್ ಅವರು ಕಿಡ್ನಾಪ್ ಆದ ವೆಹಿಕಲ್ಲು ಫಾರೆಸ್ಟ್ ರೂಟಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ ತಕ್ಷಣನೇ ನಾನು ಅಲ್ಲಿ ಹೋಗಿ ನೋಡಿದೆ. ಬಟ್ ಯಾವ ಕ್ಲೂನೂ ಸಿಕ್ಕಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಪೂರ್ತಿ ಪ್ಲಾನ್ ಮಾಡಿದ್ದು ಯಾರೂ ಅಲ್ಲ, ನಮ್ಮನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿರೋರೆ ತುಂಬಾ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅವತ್ತು ನಿಶ್ಚಿತಾರ್ಥದ ವಿಡಿಯೋದಲ್ಲಿ ಕಿಡ್ನಾಪ್ ಮಾಡಿರೋರ ಮುಖಗಳು ಗೊತ್ತಾಗಿದೆ. ಅವರಿಂದ ಯಾವ ಪ್ರಯೋಜನನೂ ಇಲ್ವಾ? ಪ್ರಯೋಜನ ಅಂದ್ರೆ ಆ ಡೀಟೇಲ್ಸ್ ಸಾಕಾಗ್ಲಿಲ್ಲ ಡ್ಯಾಡ್. ತೇಜ, ಅವರು ಹೋಗಿರೋ ವೆಹಿಕಲ್ ನಂಬರ್ ಯಾವುದೋ ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಆ ವೆಹಿಕಲ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಡೀಟೇಲ್ಸ್ನ ನಾವು ತಿಳ್ಕೊಂಡ್ರೆ ಯಾವುದಾದ್ರೂ ಒಂದು ಕ್ಲೂ ಸಿಕ್ಕೋ ಅವಕಾಶ ಇದೆ.
ಓಕೆ ಮ್ಯಾಮ್, ಅದನ್ನ ನಾನು ಈಗಲೇ ತಿಳ್ಕೊತೀನಿ. ತೇಜ, ಈ ಸರ್ಚಿಂಗ್ ಅಲ್ಲಿ ಪ್ರತಿಯೊಂದು ಚಿಕ್ಕ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟೇ. ಅವರ ಡೀಟೇಲ್ಸ್ ಹೊರಗಡೆ ಬರ್ದಿರೋ ಹಾಗೆ ನಮ್ಮ ಫ್ಯಾಮಿಲಿ ಮೇಲೆ ಫೋಕಸ್ ಮಾಡ್ತಿರೋ ಆ ಅಜಾತ ಶತ್ರು ಯಾರು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸರಿ ಮೇಡಮ್. ಇಷ್ಟು ದಿವಸ ನಾನು ರಾಹುಲ್ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾ ಸೈಲೆಂಟ್ ಆಗಿದ್ದೆ. ಈಗ ಅವನನ್ನೇ ಟಚ್ ಮಾಡಕ್ ನೋಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನು ಕ್ಷಮಿಸೋ ಮಾತೇ ಇಲ್ಲ. ಇದನ್ನೆಲ್ಲ ಮಾಡ್ತಾ ಇರೋರು, ನನ್ನ ಹತ್ರ ಶತ್ರುತ್ವನ ಬೆಳೆಸ್ಕೊಳ್ತಿರೋರು ಯಾರು ಅನ್ನೋದು ವಿದಿನ್ ಶಾರ್ಟ್ ಸ್ಪ್ಯಾಮ್ ನನಗೆ ಗೊತ್ತಾಗಬೇಕು. ಈ ವಾಗ್ದೇವಿ ಜೊತೆ ವೈರತ್ವ ಬೆಳೆಸ್ಕೊಳ್ಳೋದು ಪ್ರಾಣದ ಜೊತೆ ಚೆಲ್ಲಾಟ ಆಡ್ದ ಹಾಗೆ ಅಂತ ಆ ವ್ಯಕ್ತಿಗೆ ಗೊತ್ತಾಗಬೇಕು. ಮೇಡಮ್, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ವಾಗ್ದೇವಿ ತುಂಬ ಸೀರಿಯಸ್ ಪ್ರಯತ್ನ ಮಾಡ್ತಿದ್ದಾಳೆ. ತೇಜ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಾನೆ. ಇಂಪಾಸಿಬಲ್. ಅವರ ಪ್ರಯತ್ನಗಳಿಂದ ಟೈಮ್ ವೇಸ್ಟ್ ಬಿಟ್ರೆ ನನ್ನ ಬಗ್ಗೆ ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ಅಂದರೆ ವಾಗ್ದೇವಿಯವ್ರ ಕೋಪ ಆವೇಶ ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ ಮೇಡಮ್. ನಿನ್ನ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡೋದಕ್ಕೆ ಮನೆಗೆ ಕಳ್ಸದ್ನೇ ಹೊರತು ನನ್ನ ಭಯ ಪಡಿಸೋದಕ್ಕಲ್ಲ. ಮೈಂಡ್ ಇಟ್. ನನ್ನ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಎಲ್ಲೆಲ್ಲಿ ನನ್ನ ಸೀಕ್ರೆಟ್ನೆಲ್ಲ ಹೇಗೆ ಮೇಂಟೈನ್ ಮಾಡಬೇಕೋ ನನಗೆ ಚೆನ್ನಾಗಿ ಗೊತ್ತು. ಆ ವಾಗ್ದೇವಿನ ಹುಚ್ಚಿ ಹಾಗೆ ಮಾಡಿ ಅವಳು ನಿಸ್ಸಹಾಯಕವಾಗಿ ಅಳ್ತಿರೋದನ್ನ ನೋಡ್ಬೇಕು ಅನ್ನೋ ನನ್ನ ಕೋರಿಕೆ ನೆರವೇರೋವರೆಗೂ ನನ್ನ ಅವರು ಕಂಡು ಹಿಡಿಯಕ್ಕಾಗಲ್ಲ. ನಾನು ಮಾಡೋ ಪ್ಲಾನ್ಗಳನ್ನು ತಡೆಯಕ್ಕಾಗಲ್ಲ. ಮೇಡಮ್, ನೀವು ಆ ವಾಗ್ದೇವಿ ಅಳೋದನ್ನ ನೋಡಬೇಕು ಅಷ್ಟೇ ಅಲ್ವಾ? ಇಂಥ ಸಂದರ್ಭ ಬರುತ್ತೆ ಅಂತ ನಾನು ಮೊದಲೇ ನಿಮಗೋಸ್ಕರ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ. ಸರ್ಪ್ರೈಸಾ? ಏನದು? ನೋಡಿ ಮೇಡಮ್. ನನ್ನ ರಾಹುಲ್ ರೀ ಈ ಸ್ಥಿತಿಲಿ. ಆ ವಾಗ್ದೇವಿ ನಗು ಕೆಟ್ಟದಾಗಿರುತ್ತೆ, ಆದ್ರೆ ಅಳು ಏನ್ ಜ್ಯೋತಿ ಇಷ್ಟು ಎಂಟರ್ಟೈನಿಂಗ್ ಆಗಿದೆ. ಸರ್ಪ್ರೈಸ್ ಕೂಡ ಇಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಜ್ಯೋತಿ. ಮಗ ಸತ್ತೋದ ಅನ್ನೋ ನೋವು ಮೇಡಮ್. ಆ ರಾಹುಲ್ ವಾಪಸ್ ಬಂದ್ಮೇಲೆ ಮಳೆ ನಿಂತೋದ ಆಕಾಶದಾಗೆ ಕಣ್ಣೀರು ಕ್ಲಿಯರ್ ಆಗೋಯ್ತು. ಹಾಗಾದ್ರೆ ಆ ಕಣ್ಣೀರು ಮತ್ತೆ ಬರ್ಬೇಕು ಅಂದ್ರೆ ಈ ಸಲ ಆ ರಾಹುಲ್ ಸಾಯ್ಬೇಕು. ವಾಗ್ದೇವಿ ಅವನ್ ಶವನ ನೋಡ್ಬೇಕು. ಅದಕ್ಕೆ ನನ್ನ ಪ್ಲಾನ್ ಅನ್ನ ಸರ್ಸುವಿಂದ ರಾಹುಲ್ಗೆ ಶಿಫ್ಟ್ ಮಾಡ್ಬೇಕು. ಆಗ್ಲೇ ಮಧ್ಯದಲ್ಲೇ ನಿಂತು ಹೋಗಿರೋ ಆ ವಾಗ್ದೇವಿ ಅಳು ಜೀವನ ಪೂರ್ತಿ ಕಂಟಿನ್ಯೂ ಆಗೋದು. ಕಾಡಲ್ಲಿ ಮಿಸ್ ಆಗಿದ್ದ ರಾಹುಲ್ನ ಸಿಟಿಲಿ ಮಿಸ್ ಆಗದೆ ಇರೋ ಹಾಗೆ ಸಾಯಿಸ್ಬೇಕು. ವಾಗ್ದೇವಿನ ಸಮಾಧಾನ ಮಾಡೋಕ್ಕಾಗ್ದಿರೋಷ್ಟು ನೋವು ಇನ್ನೂ ಹೆಚ್ಚಾಗ್ಬೇಕು. ಇನ್ನು ಮೇಲಿಂದ ಅದೇ ನನ್ನ ಟಾರ್ಗೆಟ್. ಅದ್ಗೆ ಭಾಷಿಣಿಯಲ್ಲಿ ಸಂಧ್ಯಾ, ಬೇಗ ಹೋಗಿ ಅಕ್ಕನ್ ಕರ್ಕೊಂಡ್ ಬಾ. ಸರಿ ಅಮ್ಮ. ಭಾಷಿಣಿ ತಗೊಳಮ್ಮ. ಏನತ್ತೆ ಇದು? ನಿಮ್ ಮಾವ ಬದುಕಿದಾಗ ನಿನ್ಗೋಸ್ಕರ ಮಾಡಿಸಿದ ಒಡವೆಗಳಮ್ಮ. ಅವ್ರು ಬದುಕಿದಷ್ಟು ದಿನ ತಂಗಿ ಕುಟುಂಬಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗ್ ಗೊತ್ತು. ಅವ್ರ ಕೊನೆಯ ಆಸೆಯಾಗಿ ಅವ್ರು ಕೇಳಿದ್ದೇನಂದ್ರೆ ಭಾಷಿಣಿ ಸೊಸೆಯಾಗಿ
ನಾವು ಮನೆಗೆ ಬರಬೇಕು ಅಂತ. ಆ ಕೋರಿಕೆ ನನ್ನ ಜವಾಬ್ದಾರಿ ಆಯ್ತು. ಸಂಬಂಧಗಳ ಬೆಲೆನೂ ಗೊತ್ತಾಯ್ತು. ಇದನ್ನ ತಗೊಳ್ಳಮ್ಮ. ಈಗಿದೆಲ್ಲ ಯಾಕೆ ಅತ್ತೆ? ನನ್ನ ಅಣ್ಣ ಪ್ರೀತಿಯಿಂದ ಮಾಡಿಸಿ ಅದನ್ನ ನಿನ್ನತ್ತೆ ಅಭಿಮಾನದಿಂದ ಕೊಡ್ತಿರುವಾಗ ಯಾಕೆ ಅಂತಿದ್ಯಲ್ಲ ಭಾಷಿಣಿ? ಅತ್ಗೆ, ಇವಳಿಗಿಷ್ಟ ಇಲ್ಲ ಅನಿಸ್ತಿದೆ. ಒಡವೆಲ್ ಭಾಷಿಣಿ ಹೇಗೆ ಕಾಣಿಸ್ತಾಳೆ ಅಂತ ನೋಡ್ಬೇಕನ್ಕೊಂಡೆ. ಪರವಾಗಿಲ್ಲ ಅದ್ಗೆ, ಅದ್ರಲ್ಲಿ ಏನಿದೆ? ನಿನ್ ಸೊಸೆನ ನಾನ್ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ, ಸರಿನಾ?